ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಂ ಮೂರನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಲೊಗ್ಯಾರಿಥಮ್ ಅಂಡ್ ಆಂಟಿ ಲೊಗ್ಯಾರಿಥಮ್ ಅಂಡ್ ಇಟ್ಸ್ ಯೂಸಸ್ ಚಾಪ್ಟರ್ ನ 7 ಮಾರ್ಕ್ಸ್ ಪ್ರಾಬ್ಲಮ್ಸ್ ರೀ. ಲಾಸ್ಟ್ ಕ್ಲಾಸ್ ಒಳಗೆ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮುಗಿದಿದ್ದು, ಈಗ 7 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ 2015 ಕೇಳಿದಂತ ಕ್ವಶನ್, ಯೂಸಿಂಗ್ ಲಾಗ್ ಟೇಬಲ್ ನ ಯೂಸ್ ಮಾಡಿಕೊಂಡು, ಲೊಗ್ಯಾರಿಥಮ್ ಟೇಬಲ್ ನ ಯೂಸ್ ಮಾಡಿಕೊಂಡು find the value of root of 2025 into 650 divided by 565 into 225 ಅಂತ ಅದ ರೀ. ಹೌದಾ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕ್ರಿ. ಲೊಗ್ಯಾರಿಥಮ್ ಟೇಬಲ್, ಲೊಗ್ಯಾರಿಥಮ್ ಲಾಸ್ ಅನ್ನ ಯೂಸ್ ಮಾಡ್ಕೊಂಡು. ಓಕೆ, ಇಲ್ಲಿ ನೋಡ್ರಿ ಸೊಲ್ಯೂಷನ್. ಲೆಟ್ ದ ಪ್ರಾಡಕ್ಟ್ ಬಿ ಎಕ್ಸ್ ಅಂದ್ರೆ ಬರುವಂತ ಆನ್ಸರ್ ಎಕ್ಸ್ ಆಗಿರ್ಲಿ, ಅಂತ ಬರ್ಕೊಂಡೇನ್ರಿ. ಓಕೆ, ಇಲ್ಲಿ ಎಕ್ಸ್ ಅಂತ ಬರ್ಕೊಂಡು ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 2025 ಇಂಟು 650 ಡಿವೈಡೆಡ್ ಬೈ 565 ಇಂಟು 225 ಅಂತ ಅದೇನ್ರಿ ಬರ್ಕೊಂಡಿದ್ದದ. ಈಗ ಯಾವ್ಯಾವ ಲಾ ಅಪ್ಲೈ ಆಗ್ತಾವ ಇಲ್ಲಿ ನೋಡ್ರಿ. ರೂಟ್ ಅದ 2025 ಇಂಟು 650, 2025 ಇಂಟು 650 ಅದ. ಇದಕ್ಕೆ ಇಂಟು ರಿಲೇಷನ್ ಅದ ರೀ. ಸೊ ಇಂಟು ರಿಲೇಷನ್ ಇದ್ದಾಗ ಏನ ಕನ್ವರ್ಟ್ ಆಕೈತ್ರಿ, ಪ್ಲಸ್ ಕನ್ವರ್ಟ್ ಆಕೈತಿ. ಸೊ 2025 ಇಂಟು 650 ಅದಲ್ಲ, ಲಾಗ್ ಇಲ್ಲಿ ನೋಡ್ರಿ ರೂಟ್ ಅಂತ ಬಂತಂದ್ರ ಅದು 1/2 ಅಂತ ತಗೋಬೇಕ್ರಿ. 1/2. ಸೊ ಇಲ್ಲಿ ಬರ್ಕೊಂಡಿದ್ರಿ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಲಾಗ್ 2025 ಅಂತ ಅರ್ಥ. ಲಾಗ್ 2025. ಅದೇ ರೀತಿ 2025 ಗೆ 1/2 ಲಾಗ್ 2025 ಇಂಟು ಇದ್ರ ಅದ ಪ್ಲಸ್ ಕನ್ವರ್ಟ್ ಆಕೈತ್ರಿ. ಪ್ಲಸ್ ಅಗೇನ್ 1/2 ರೂಟ್ ಇತ್ತಂದ್ರ 1/2 ತಗೊಳೋದ್ರಿ. ಹೋಲ್ ರೂಟ್ ಅದ, ಯಾವ್ದಾದಕ್ ರೂಟ್ ಐತಿ ಎಲ್ಲದಕ್ಕೂ 1/2 ತಗೊಳೋದ. ಇದಕ್ಕೂ 1/2 ತಗೋಬೇಕ್ರಿ, ಇದಕ್ಕೂ 1/2 ತಗೋಬೇಕು, ಇದಕ್ಕೂ 1/2 ತಗೋಬೇಕು, ಇದಕ್ಕೂ 1/2 ತಗೋಬೇಕ್ರಿ. ಓಕೆ, 1/2 ಲಾಗ್ 2025 ಪ್ಲಸ್ ಇಂಟು ಇದು ಪ್ಲಸ್ ಮಾಡ್ಕೋಬೇಕ್ರಿ. ಲಾ 1/2 ಲಾಗ್ 650 ಡಿವೈಡೆಡ್ ಬೈ ಇದ್ರ ಮೈನಸ್ ಅಂತ ಕನ್ಸಿಡರ್ ಆಕೈತ್ರಿ. ಈ ಮೈನಸ್ ಅನ್ನ ಇಲ್ಲೇ ಬರ್ಕೋದಿಲ್ಲ, ಯಾಕಂದ್ರೆ ಸ್ಪೇಸ್ ಜಾಸ್ತಿ ತಗೋತದ ಅನ್ನೋ ಕಾರಣಕ್ಕ ಮೈನಸ್ ಅನ್ನ ಆಮೇಲೆ ಮಾಡ್ತೇನ್ರಿ. ಮೈನಸ್ ಆಮೇಲೆ ಮಾಡ್ಕೋತೇನೆ. ಈಗ ಸದ್ಯಕ್ಕೆ ಡಿವೈಡೆಡ್ ಬೈ ಹಂಗೆ ಇರ್ಲಿ. ಡಿವೈಡೆಡ್ ಬೈ 565 ಅದಲ್ಲ, ಅಗೇನ್ 1/2 ಲಾಗ್ 565 ದೆನ್ ಇಂಟು ಅದಲ್ಲ ಪ್ಲಸ್ ರಿಲೇಷನ್ ತಗೋರಿ. 1/2 ಲಾಗ್ 225. ಒನ್ಸ್ ಅಗೇನ್ ಐ ರಿಪೀಟ್, ರೂಟ್ ಇದ್ರ ಎಲ್ಲದಕ್ಕೂ 1/2 ಕಾಮನ್, ಎಲ್ಲಾ ಸಂಖ್ಯೆಗೂ 1/2 ಕಾಮನ್ ತಗೋರಿ. ಸೊ 1/2 2025 ದ 1/2 ಲಾಗ್ 2025 ಇಂಟು ಇದು ಪ್ಲಸ್ ತಗೋರಿ. ಪ್ಲಸ್ 1/2 ಲಾಗ್ 650 ಡಿವೈಡೆಡ್ ಬೈ ಹಂಗೆ ಇರಲಿ 1/2 ಲಾಗ್ 565 ಇಂಟು ಅದ ಪ್ಲಸ್ ಮಾಡ್ಕೋರಿ. 1/2 ಲಾಗ್ 225. ಓಕೆ, ಅದನ್ನ ಸಿಂಪ್ಲಿಫೈ ಮಾಡ್ಕೊಡ್ಕೊಂಡ್ರಿ. 1/2 ಲಾಗ್ 225 ಇಂಟು ಇದು ಪ್ಲಸ್ ತಗೊಂಡೆ. 1/2 ಲಾಗ್ 650 ಹಂಗ ತಗೊಂಡೆ. ಹಂಗ ಮಾಡಿದ್ರೆ ಮೈನಸ್ ಇಲ್ಲೇ ಮಾಡ್ಬೇಕಾಕಿತ್ರಿ. ಲೆಂತ್ ಬಾಳ ಆಕೈತೆ ಅಂತೇಳಿ ನಾನು ಡಿವೈಡ್ ಬೈ ಹಂಗ ಹಚ್ಕೊಂಡೇನಿ. ಆಮೇಲೆ ಮೈನಸ್ ಮಾಡ್ಕೊಳ್ಳೋಣ. 1/2 ಲಾಗ್ 565 ಇಟ್ಟು ಪ್ಲಸ್ ತಗೊಂಡೆ. 1/2 ಲಾಗ್ 225 ಇದನ್ನ ಬರ್ಕೊಂಡ್ರ ಅರ್ಧ ರೂಲ್ಸ್ ಪ್ರಕಾರ ಬರ್ಕೊಂಡಂಗೈತು. ಈಗೇನ್ ಮಾಡ್ರಿ, 1/2 ಆಯ್ತಾ, 1/2 ಇದ್ದಂಗೆ ಇರ್ಲಿ. ಸೊ ಈ 2025 ಲಾಗ್ ನೋಡ್ರಿ. 2025 ಲಾಗ್ ನೋಡ್ಬೇಕಂದ್ರ ಎಷ್ಟ್ ಸಂಖ್ಯೆ ಅದ ರೀ? 1 2 3 4 ಅದ. 4 ಒಂದ್ ಕಳೀರಿ 3 ಬರ್ಕೊಂಡ್ವಿ. 3 ಬರ್ಕೊಂಡ ನಂತರ 20 ಲಾಗ್ ಒಳಗ ಎರಡನೇ ಕಾಲಮ್ ನೋಡ್ರಿ. ಎರಡನೇ ಕಾಲಮ್ ಎಷ್ಟು ತೋರಿಸ್ತೈತಿ? 20 ಎರಡನೇ ಕಾಲಮ್ 3054. 3054 ಮೇನ್ ಡಿಫರೆನ್ಸ್ 5ನೇ ಕಾಲಮ್ ನೋಡ್ರಿ. 11 5 6
3065 ಬಂತ. ಈ 3065 ನ ಇಲ್ಲಿ ಬರ್ಕೋರಿ. ಅಗೇನ್ ಪ್ಲಸ್ 1/2 ಹಂಗೆ ಇರ್ಲಿ. 650 ಲಾಗ್ ನೋಡ್ಬೇಕಂದ್ರ ಡಿಜಿಟ್ ಎಷ್ಟು ಅದ ರೀ? ಡಿಜಿಟ್ 3 ಡಿಜಿಟ್ ಅದ. 2 ಅಂತ ಬರ್ಕೋರಿ. ಬರ್ಕೊಂಡ ನಂತರ 65 ಲಾಗ್ ನೋಡ್ರಿ. 65 ಲಾಗ್ 65 0 ನೋಡ್ರಿ. 65 0 ನೋಡ್ರಿ. ಸೇಮ್ 8129 ಬಂತ. 8129 ಡೈರೆಕ್ಟ್ ಬರ್ಕೋರಿ. ನೆಕ್ಸ್ಟ್ ಡಿವೈಡ್ ಬೈ ಹಂಗೆ ಇರ್ಲಿ. 1/2 ಹಂಗೆ ಇರ್ಲಿ. 565 ಲಾಗ್ ಡಿವೈಡ್ ಬೈ ಇದು 2 ಡಿಜಿಟ್ ಅದ. ಸಾರಿ 3 ಡಿಜಿಟ್ ಅದ. 3 ಒಂದ್ ಕರೀರಿ 2 ಅಂತ ಬರ್ಕೋರಿ. ಈಗ 56 5 ನೋಡ್ರಿ. 56 5 7520 ಅದ. 7520 ಬರ್ಕೊಂಡೆ. ನೆಕ್ಸ್ಟ್ 225. ಸೊ 225 ಅಂದ್ರೆ 3 ಡಿಜಿಟ್ ಅದ. 2 ಅಂತ ಬರ್ಕೋರಿ. ಸೊ 22 5 ನೋಡಿದ್ರ 3522 ಬಂತು. ಓಕೆ, ಈಗ ಲಾಗ್ ಬರ್ಕೊಳ್ಳೋದು ಮುಗೀತ್ರಿ. ಈಗ ನೆಕ್ಸ್ಟ್ ಏನ್ ಮಾಡ್ರಿ? 1 ಇಂಟು 3.30 ಸಾರಿ 1 ಇಂಟು 3.3065 ಡಿವೈಡ್ ಬೈ 2 ಮಾಡ್ರಿ. ಆನ್ಸರ್ 1.6533 ಬರ್ತ್ರಿ. ಒನ್ಸ್ ಅಗೇನ್ ಐ ರಿಪೀಟ್, 1 ಇಂಟು 3.3065 ಡಿವೈಡ್ ಬೈ 2 ಮಾಡ್ರಿ. ಅಥವಾ ಹಿಂಗ್ ಮಾಡೋದು ನಡೀತೈತಿ. 3.3065 ಡಿವೈಡೆಡ್ ಬೈ 2 ಮಾಡಿದ್ರ ಆನ್ಸರ್ 1.6533 ಬರ್ತ್ರಿ. ಕ್ಯಾಲ್ಕುಲೇಟರ್ ಮಾಡ್ರಿ, ಬರ್ತೈತಿ. ನೆಕ್ಸ್ಟ್ ಅಗೇನ್ ಪ್ಲಸ್ ಪ್ಲಸ್ ಹಂಗೆ ಇರ್ಲಿ. 2.8129 ಡಿವೈಡೆಡ್ ಬೈ 2 ಮಾಡ್ರಿ. 1.4065 ಬರ್ತದ. ಇವೆರಡನ್ನು ಪ್ಲಸ್ ಪ್ಲಸ್ ಸಿಂಬಲ್ ಆಗಿ ಇಟ್ಕೋರಿ. ಅಗೇನ್ ಡಿವೈಡೆಡ್ ಬೈ ಹಂಗೆ ಇರ್ಲಿ. 2.7520 ಡಿವೈಡ್ ಬೈ 2 ಮಾಡ್ರಿ. ಆನ್ಸರ್ 1.376 ಬರ್ತೈತಿ. ಅದೇ ರೀತಿ 2.3522 ನ ಡಿವೈಡ್ ಬೈ 2 ಮಾಡ್ರಿ. 1.1761 ಬರ್ತದ. ಈಗೇನ್ ಮಾಡ್ರಿ? ಇವೆರಡನ್ನು ಕೂಡಿಸ್ಕೋರಿ. ಇವೆರಡನ್ನು ಕೂಡಿಸಿದ್ರ 3.0598 ಬರ್ತದ. ಇವೆರಡನ್ನು ಕೂಡಿಸಿದ್ರೆ 3.0598 ಬರ್ತದ. ಡಿವೈಡ್ ಬೈ ಹಂಗೆ ಇರ್ಲಿ. ಇದನ್ನ 1.376 ಪ್ಲಸ್ 1.1761 ಕೂಡಿಸಿ 2.5521 ಬರ್ತದೆ. ಹಾ, ಈಗ ಡಿವೈಡ್ ಬೈ ಐತಲ್ಲ, ಡಿವೈಡ್ ಬೈ ಇದ್ರ ರೂಲ್ಸ್ ಏನಾಕೈತ್ರಿ? ಡಿವೈಡ್ ಬೈ ರೂಲ್ಸ್ ಏನಾಕೈತ್ರಿ? ಮೈನಸ್ ಆಗ್ತೈತಿ. ಸೊ ಈ ಸಂಖ್ಯೆ ಒಳಗೆ ಈ ಸಂಖ್ಯೆ ಮೈನಸ್ ಮಾಡ್ಬಿಡ್ರಿ. ಸೊ 3.0598 ಹಂಗ ಬರ್ಕೋರಿ. ಇದನ್ನ ಮೈನಸ್ ಮಾಡ್ಕೊರಿ. 2.5521 ಮೈನಸ್ ಮಾಡಿದ್ರ ಮೈನಸ್ ಮಾಡಿ ನೋಡ್ರಿ. ಇಲ್ಲಿ 3.0598 ಒಳಗೆ 2.5521 ಕಳೆದ್ರೆ 0.5077 ಅಂತ 0.5077 ಇಲ್ಲಿ ತಗೋರಿ. ಈಗ ಲಾಗ್ ಎಕ್ಸ್ ಆ ಕಡೆ ಇದ್ದದನ್ನ ಎಕ್ಸ್ ಇಲ್ಲ ಇರ್ಲಿ, ಈ ಕಡೆ ತಗೊಂಡ್ ಎಂಟಿ ಲಾಗ್ ಕನ್ವರ್ಟ್ ಆಕೈತಿ. ಸೊ ಈಗ ನಾವು 0.50 ಒಳಗ 7 0.507 ಎಂಟಿ ಲಾಗ್ ನೋಡ್ರಿ. 0.507 0.507 ನೋಡಿದ್ರ 3214 ಬಂತ್ರಿ. ಆಮೇಲೆ ಮೀನ್ ಡಿಫರೆನ್ಸ್ 7 ನೋಡ್ರಿ. ಮೀನ್ ಡಿಫರೆನ್ಸ್ 7 ನೋಡಿದ್ರ ಇಲ್ಲಿ 5 ಅದ. 4 + 5 9 1 3219 3219 ಇಲ್ಲಿ ಬರ್ಕೋರಿ. ಈಗ 0 ಅದ. ಸೊ 0 ಕೊಂಡು ಕೂಡಿಸಿದ್ರೆ 1. ಸೊ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 3.219 ಇಸ್ ದ ಆನ್ಸರ್. ಈ ಮಾಡಿರೋ ಉತ್ತರ ನಮಗ್ ಕರೆಕ್ಟ್ ಐತೋ ಇಲ್ಲೋ ಅಂತ ಹೆಂಗ್ ಚೆಕ್ ಮಾಡುದ್ರಿ? ಇದನ್ನ ವೆರಿಫಿಕೇಶನ್ ಮಾಡಬಹುದ್ರಿ. ಈ ವೆರಿಫಿಕೇಶನ್ ಇಲ್ಲೈತ್ ನೋಡ್ರಿ. ಸೊ ಇದು ಕೊಟ್ಟಿದ್ದನ್ನ ಇಲ್ಲಿ ಬರ್ಕೊಳ್ಳೋದು. ಬರ್ಕೊಂಡ ನಂತರ ಇವೆರಡಕ್ಕೂ ಇಂಟು ಮಾಡ್ಕೋರಿ. 2025 into 650 ಮಾಡಿದ್ರೆ 13,16,250 ಬಂತ. 13,16,250 ಡಿವೈಡೆಡ್ ಬೈ ಇವೆರಡು ಇಂಟು ಮಾಡ್ಕೋರಿ. 1,27,125 ಬಂತ್ರಿ. ಈಗ ಏನ್ ಮಾಡ್ರಿ? ಇದನ್ನ ಡಿವೈಡ್ ಮಾಡ್ಕೋರಿ. 10.3540 ಬಂತ. 10.3540 ನ ರೂಟ್ ತೆಗೆದ್ ಬಿಡ್ರಿ. ರೂಟ್ ತೆಗೆದ್ರೆ ನಮಗ್ ಸಿಗುದ 3.2178. ಹೆಚ್ಚು ಕಡಿಮೆ 3.2178 is the nearest to 3.219. ಸೊ ಇದನ್ನ ವೆರಿಫಿಕೇಶನ್ ಪರ್ಪಸ್ ಮಾಡ್ಕೊಂಡೇನ್ರಿ. ಇಲ್ಲಿ ನಾವು ಮಾಡಿರೋ ಉತ್ತರ ಇದಕ್ ಸಮೀಪ ಐತೋ ಇಲ್ಲೋ, ಕರೆಕ್ಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡೇನ್ರಿ. ಈ ತರ ವೆರಿಫಿಕೇಶನ್ ಆನ್ಸರ್ ಕರೆಕ್ಟ್ ಎರಡಕ್ಕೂ ಕರೆಕ್ಟ್ ಬಂತಂದ್ರ ನಾವು ಮಾಡಿರೋ ಉತ್ತರ 100% ಕರೆಕ್ಟ್ ಆಗಿದೆ ಅಂತ ಅರ್ತಾರೆ. ಇಂಥ ಕ್ವಶನ್ ನಿಮಗೆ ಎಕ್ಸಾಮಿಗೆ ಬಹಳ 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 ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಸೊ ಈಗ ಈ ಕ್ವಶನ್ ಅಂತೂ ನಿಮ್ಗೆ 2015ಕ್ಕೆ ಕೇಳಂತ ಕ್ವಶನ್ ರೀ. ಸೊ ಟ್ರೈ ಇಟ್, practice it well. We shall go to next problem.
ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ರೀ. ಈ ಕ್ವಶನ್ 2022 KUD 7 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಕ್ವಶನ್ ಏನಪ್ಪಾ ಅಂತಂದ್ರೆ, ಯೂಸಿಂಗ್ ಲೋಗ್ಯಾರಿಥಮ್ ಟೇಬಲ್ ಫೈಂಡ್ ದ ವ್ಯಾಲ್ಯೂ ಆಫ್ ರೂಟ್ ಆಫ್ 2010 ಇಂಟು 1.42 ಡಿವೈಡೆಡ್ ಬೈ 19.6 ಇಂಟು 18 ಅಂತ ಅದ. ಈಗ ಇದನ್ನ ನಾವೇನ್ ಮಾಡ್ಬೇಕ್ರಿ, ಸಿಂಪ್ಲಿಫೈ ಮಾಡ್ಬೇಕು ಲೋಗ್ಯಾರಿಥಮ್ ಟೇಬಲ್ ಯೂಸ್ ಮಾಡಿ. ಓಕೆ, ಅವಾಗಲೇ ಹೇಳ್ದಂಗೆ ಸೇಮ್ ಲೆಟ್ ದ ಪ್ರಾಡಕ್ಟ್ ಬಿ ಎಕ್ಸ್, ಆನ್ಸರ್ ಎಕ್ಸ್ ಆಗಿರ್ಲಿ, ಬರುವಂತ ಫೈನಲ್ ಆನ್ಸರ್ ಎಕ್ಸ್ ಆಗಿರ್ಲಿ ಅಂತ ತಗೊಂಡ್ರಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2010 ಇಂಟು 1.42 ಡಿವೈಡ್ ಬೈ 19.6 ಇಂಟು 18 ಅಂತ ಅದ ಬರ್ಕೊಂಡಿವಿ. ಅಪ್ಲೈಯಿಂಗ್ ಬೋತ್ ಸೈಡ್ ಲಾಗ್, ಈ ಸೈಡ್ ಇಸ್ ಈಕ್ವಲ್ ಟು ಎಡಗಡೆ ಪ್ಲಸ್ ಇಸ್ ಈಕ್ವಲ್ ಟು ಬಲಗಡೆ ಎರಡು ಸೈಡ್ ಲಾಗ್ ಅನ್ನ ಅಪ್ಲೈ ಮಾಡುವ ಮೂಲಕ ಲಾಗ್ ಎಕ್ಸ್, ಬರೀ ಎಕ್ಸ್ ಅಷ್ಟೈತೆ, ಈಗ ಲಾಗ್ ಎಕ್ಸ್ ತಗೊಂಡಿರಿ, ಇಸ್ ಈಕ್ವಲ್ ಟು ರೂಟ್ ಆಫ್ 2010 ಇಂಟು 1.42 ಡಿವೈಡೆಡ್ ಬೈ 19.6 ಇಂಟು 18 ಅದ. ಇದಕ್ಕೆ ಲಾಗ್ ಹಾಕ್ಬೇಕಂದ್ರೆ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಪೂರಾ ಹೋಲ್ ರೂಟ್ ಬಂದಿತ್ತಂದ್ರ, ಎಲ್ಲಾನು ರೂಟ್ ಬಂದಿತ್ತಂದ್ರಿ 1/2 ಪ್ರತಿಯೊಂದಕ್ಕೂ ಹಂಚ್ತಾ ಹೋಗ್ಬೇಕ್ರಿ. 1/2 ಲಾಗ್ 2010 ಇಂಟು ಇದ್ರ ಪ್ಲಸ್ ತಗೋರಿ 1/2 ಲಾಗ್ 1.42 ಇದ ಡಿವೈಡೆಡ್ ಬೈ ಹಂಗ ಇಟ್ಕೋರಿ ಸದ್ಯಕ್ಕೆ, ಯಾಕಂದ್ರೆ ಲೆಂತ್ ಬಾಳ ಆಗ್ತದೆ ಅಂತ ಹೇಳಿ ನಾ ಡಿವೈಡೆಡ್ ಬೈ ಸ್ಟಾರ್ಟಿಂಗ್ ಹಂಗ ಇಟ್ಕೋತೇನ್ರಿ. ಡಿವೈಡೆಡ್ ಬೈ 1/2 ಲಾಗ್ 19.6 ಪ್ಲಸ್ ಇಂಟು ಇದ್ರ ಪ್ಲಸ್ ತಗೊಂಡೆ 1/2 ಲಾಗ್ 18 ಅಂತ ಬರ್ಕೊಂಡಿರಿ. ಸೊ ಲಾಗ್ ಅನ್ನ ಅಪ್ಲೈ ಮಾಡೋಕೆ ಬರ್ಕೊಂಡೆ. ಈಗ 1/2 ಹಂಗ ಇರ್ಲಿ. ಲಾಗ್ 2010 2010 ಲಾಗ್ ನೋಡ್ರಿ, ಡಿಜಿಟ್ ಎಷ್ಟು ಅದ ರೀ, 1 2 3 4 ಅದ, 4 ಡಿಜಿಟ್ ಅದ, 4 ಒಂದ್ ಕಳೆದ್ರ 3 ಅಂತ ಬರುತ್ತೆ ಬರ್ಕೊಂಡೆ. 20ನೇ ಕಾಲಮ್ 20ನೇ ರೋ ಒಳಗ 1ನೇ ಕಾಲಮ್ ನೋಡ್ರಿ ಎಷ್ಟು ತೋರ್ಸತೈತಿ, 3032 ತೋರಿಸ್ತೈತಿ, ಅದನ್ನ ಬರ್ಕೋರಿ 3032 ಪ್ಲಸ್ ಪ್ಲಸ್ ಹಂಗ ಇರ್ಲಿ, 1/2 ಹಂಗ ಇರ್ಲಿ. ಈಗ 1.42 ನ ಲಾಗ್ ನೋಡ್ಬೇಕ್ರಿ, ಇದು ಒಂದ ಡಿಜಿಟ್ ಅದ, ಒಂದ್ ಕಳೆದ್ರ 0 ಮತ್ತೆ 0 ಬರ್ಕೋಬೇಕ್ರಿ. ಈಗ 14 ಒಳಗ 2, ಸೊ 14 ಒಳಗ ಸೆಕೆಂಡ್ ರೋ ನೋಡ್ರಿ ಎಷ್ಟು ತೋರ್ಸತೈತಿ, 1523 ತೋರ್ಸತೈತ್ರಿ, 1523 ಬರೀರಿ. ನೆಕ್ಸ್ಟ್ ಡಿವೈಡೆಡ್ ಬೈ 1/2 ಇದ್ದಂಗೆ ಇರ್ಲಿ. ಸೊ ಲಾಗ್ ಇದು 19.6, 19 ಅನ್ನೋದ 2 ಡಿಜಿಟ್ಸ್ ಅದ, ಸೊ 2 ಒಳಗ ಒಂದ್ ಕಳೀರಿ, 1 ಬರ್ಕೋರಿ ಪಾಯಿಂಟ್. ಈಗೇನ್ ಮಾಡ್ರಿ, 19 ಕಾಲಮ್ ಒಳಗ ಎಷ್ಟನೇ ಕಾಲಮ್ ನೋಡ್ತೀರಿ, 19 ಒಳಗ್ರಿ 6ನೇ ಕಾಲಮ್ ನೋಡ್ರಿ, 6ನೇ ಕಾಲಮ್ ನೋಡಿದ್ರೆ 2923 ಅಂತ ತೋರಿಸ್ತಿರ್ತೈತಿ, ಅದನ್ನ ಬರ್ಕೋರಿ. ಸೊ ಇಲ್ಲಿ ಲಾಗ್ ವ್ಯಾಲ್ಯೂಸ್ ನ ಬರ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್, ಬಟ್ ಬಹಳ ಕೇರ್ಫುಲ್ ಆಗಿ ನೋಡಿ ಬರ್ಕೋಬೇಕ್ರಿ. ಅದು ಬರ್ಕೊಳ್ಳೋದು ಕರೆಕ್ಟ್ ಆತಂದ್ರೆ ನಿಮ್ ಉತ್ತರ ಕರೆಕ್ಟ್ ಆಗ್ತೈತಿ, ಅದರ್ವೈಸ್ ಅದು ಬರ್ಕೋ ರಾಂಗ್ ಆತಂದ್ರೆ ಇಡೀ ಉತ್ತರನ ರಾಂಗ್ ಆಗ್ತೈತ್ರಿ. ನೆಕ್ಸ್ಟ್ ಪ್ಲಸ್ 1/2 18 ಲಾಗ್ ನೋಡ್ರಿ, 18 ಅನ್ನೋದು 2 ಡಿಜಿಟ್ ಅದ, 2 ಒಂದ್ ಕಳೆದ್ರ 1 ಬಂತ, 1 ಬರ್ಕೊಂಡೆ ಪಾಯಿಂಟ್. 18 0 ನೋಡ್ರಿ, 2553 ಅಂತ ಬಂತ, ಅದು ಬರ್ಕೊಂಡೆ. ಸೊ ಈಗ ಏನ್ ಮಾಡ್ರಿ, 1/2 ಇದು ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡಾಯ್ತಾ. ಈಗ ಏನ್ ಮಾಡ್ರಿ, 3.3032 ನ ಡಿವೈಡೆಡ್ ಬೈ 2 ಮಾಡ್ರಿ. 3.30 ಡಿವೈಡ್ ಬೈ 2 ಮಾಡಿದ್ರ 1.6516 ಬಂತು, ಅದನ್ನ ಬರ್ಕೋರಿ. ನೆಕ್ಸ್ಟ್ 0.1523 ನ ಡಿವೈಡೆಡ್ ಬೈ 2 ಮಾಡ್ರಿ, ಡಿವೈಡ್ ಬೈ 2 ಮಾಡಿದ್ರ 0.07615 ಬಂತು, ಅದನ್ನ ಬರ್ಕೋರಿ. ನೆಕ್ಸ್ಟ್ 1.2923 ನ ಡಿವೈಡ್ ಬೈ 2 ಮಾಡ್ರಿ, 6462 ಬರುತ್ತಾ, 0.6462 ಬರುತ್ತ್ರಿ. 1.2923 ನ ಡಿವೈಡ್ ಬೈ 2 ಮಾಡಿದ್ರೆ 0.6462 ಬರುತ್ತಾ. ನೆಕ್ಸ್ಟ್ 1.252553 ನ ಡಿವೈಡ್ ಬೈ 2 ಮಾಡ್ರಿ, 0.6277 ಬರ್ತ್ರಿ. ಇಷ್ಟು ಮುಗಿತಾ. ಈಗೇನ್ ಮಾಡ್ರಿ, ಇವೆರಡನ್ನು ಪ್ಲಸ್ ಮಾಡ್ಕೋರಿ, ಪ್ಲಸ್ ಮಾಡ್ಕೊಂಡ 1.7278 ಬಂತ, 1.7278 ಇವೆರಡನ್ನು ಪ್ಲಸ್ ಮಾಡ್ಕೋರಿ, 1.2739 ಬಂತ. ಇದು ಕ್ಯಾಲ್ಕುಲೇಟರ್ ಬೇಕಾದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಾಗ ನಮ್ ರೂಲ್ಸ್ ಏನಂದ್ರೆ ಡಿವೈಡೆಡ್ ಬೈ ಇದ್ದಾಗ ಮೈನಸ್ ಆಗ್ತೈತಿ. ಸೊ ಡಿವೈಡ್ ಬೈ ಇದ್ದಾಗ ಈಗ ಮೈನಸ್ ಮಾಡ್ಕೋರಿ. 1.7278 ಅನ್ನ ಮೈನಸ್ 1.2739 ಮಾಡ್ರಿ. ಈಗೇನಾತ್ರಿ, ಏನ್ ಬಂತ್ರಿ, ಇದ್ರಾಗ ಇದ್ ಕಳೆದ್ರ ಕ್ಯಾಲ್ಕುಲೇಟರ್ ಕಲಿಬಹುದ್ರಿ. 1.7278 ಅನ್ನ 1.2739 ಕಳೆದ್ ಬಿಟ್ರ 0.4539 ಬಂತ. ಈಗ 0.4539 ಅನ್ನ ಆಯ್ತಾ, ಇಲ್ಲಿ ಲಾಗ್ ಎಕ್ಸ್ ಇತ್ತ, ಎಕ್ಸ್ ಇಲ್ಲೇ ಬಿಡ್ರಿ,
ಎಡಗಡೆ ಇದ್ದಂತ ಲಾಗ್ ಬಲಗಡೆ ಬಂತಂದ್ರ ಆಂಟಿ ಲಾಗ್ ಕನ್ವರ್ಟ್ ಆಕೈತಿ. 0.4539 ಅನ್ನ 0.45 ಒಳಗ ಮೂರನೇ ಕಾಲಮ್ ನೋಡಿದ್ರ 2838 ತೋರ್ಸತೈತಿ. 9ನೇ ಮೀನ್ ಡಿಫರೆನ್ಸ್ ಕಾಲಮ್ ನೋಡ್ರಿ 6 ತೋರ್ಸತೈತಿ. 2838 ಪ್ಲಸ್ 6 ಕೂಡಿಸ್ಬಿಡ್ರಿ. 8 ಪ್ಲಸ್ 6 4 ಸಾರಿ 14 1 ಕ್ಯಾರಿ 3 ಪ್ಲಸ್ 1 4 8 8 2 2 ಸೊ 2844 ಬಂತ್ರಿ. ಇಲ್ಲಿ 0 ಕಾರಣಕ್ಕ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 2.844 ಇಸ್ ಆನ್ಸರ್. ಸೊ ಈಗ ವೆರಿಫಿಕೇಶನ್ ಮಾಡೋಣ್ರಿ. ನಾವು ಮಾಡಿರೋ ಉತ್ತರ ಕರೆಕ್ಟ್ ಐತಿಲ್ಲ ಚೆಕ್ ಮಾಡೋಣ. ವೆರಿಫಿಕೇಶನ್. ಸೊ ಕ್ವಶನ್ ಏನದ ರೀ 2010 ಇಂಟು 1.42 ಡಿವೈಡೆಡ್ ಬೈ 19.6 ಇಂಟು 18. ಸೊ ಈಗ ಇದನ್ನ ಇಂಟು ಮಾಡ್ರಿ. 2010 ಇಂಟು 1.42 ಮಾಡ್ರಿ. 2010 ಇಂಟು 1.42 ಮಾಡಿದ್ರ 2854.2 divided by 19.6 into 18. So 352.8. ಈಗೇನ್ ಮಾಡ್ರಿ 2854.2 divided by 352.8 ಡಿವೈಡ್ ಮಾಡಿದ್ರ 8.0901. ಇದನ್ನ ರೂಟ್ ತೆಗಿರಿ. 8.0901 ರೂಟ್ ತೆಗದ್ರ ನಮಗ 2.8443 ಆನ್ಸರ್ ಬಂತ. ಸೊ 2.8443 ಇಂದ ನಮ್ಗೆ ಕ್ಯಾಲ್ಕುಲೇಟರ್ ಒಳಗ ರಫ್ ಆಗಿ ತೆಗದ್ರ ಇಷ್ಟ ಆನ್ಸರ್ ಬಂತ್ರಿ. ನಮ್ದು ಲಾಗ್ ಟೇಬಲ್ ಅಪ್ಲೈ ಮಾಡಿದ್ರೆ 2.844 ಅಂದ್ರ ಈ ಆನ್ಸರ್ ಸರಿಯಾಗೈತಿ. ಸೊ ನಾವು ಮಾಡಿರೋ ಉತ್ತರ ಪಕ್ಕಾ 100% ಕರೆಕ್ಟ್ ಐತಿ ಅಂತ ಅರ್ತಾರಿ. ಸೊ ಇಷ್ಟು ಮಾಡಿದ್ರೆ ನಿಮಗ ಫೈನಲ್ ಎಕ್ಸಾಮಿಗೆ 7 ಮಾರ್ಕ್ಸ್ ಕೊಡ್ತಾರ್ರಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ವಿ ಶಾಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಥರ್ಡ್ ಕ್ವಶನ್ ರೀ. ಈ ಕ್ವಶನ್ ನಿಮ್ ಸಿಲೆಬಸ್ ಒಳಗೆ 2021 KUD 7 ಮಾರ್ಕ್ಸ್ ಕೇಳಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಸಿಂಪ್ಲಿಫೈ ಯೂಸಿಂಗ್ ದ ಲೊಗಾರಿಥಮ್ ಟೇಬಲ್. ಲೊಗಾರಿಥಮ್ ಟೇಬಲ್ ಯೂಸ್ ಮಾಡೋ ಮೂಲಕ ಇದನ್ನ ಸಿಂಪ್ಲಿಫೈ ಮಾಡ್ತಾನ್ರಿ. ಓಕೆ, ಇದು ಒಂದು ಸಿಂಪಲ್ ಏನಪ್ಪಾ ಅಂತಂದ್ರೆ ಹೋಲ್ ರೂಟ್ ಇದ್ದಾಗ ನಾವು ಮೊದ್ಲು ವೆರಿಫಿಕೇಶನ್ ಕಂಡು ಹಿಡ್ಕೊಂಡ ಇಷ್ಟ ಆನ್ಸರ್ ನಿಯರೆಸ್ಟ್ ಆನ್ಸರ್ ಬರ್ತೈತಿ ಅಂತೇಳಿ ಒಂದು ಕ್ಲೂ ಸಿಕ್ಕಂಗ ನಮಗೆ. ಸಿಂಪಲ್ ಆಗಿ ಹೇಳ್ಬೇಕು, ಒಂದು ಕ್ಲೂ ಸಿಕ್ಕಂಗ 2.5329 2.5 ಮೇಲೆ 2.52 ಬರ್ಲಿ, 2.53 ಬರ್ಲಿ, 2.54 ಬರ್ಲಿ, ನಿಯರೆಸ್ಟ್ ಆನ್ಸರ್ ಸಿಕ್ತಂದ್ರ ನಮ್ಗೆ ಇಷ್ಟು ನಿಯರೆಸ್ಟ್ ಆನ್ಸರ್ ಬರ್ತೈತಿ ಅನ್ನೋದು ಒಂದು ಕನ್ಫರ್ಮೇಶನ್ ಸಿಕ್ಬಿಡ್ತೈತ್ರಿ. ಆಮೇಲೆ ಲಾಸ್ಟಿಗೆ ಫೈನಲ್ ಆನ್ಸರ್ ಅಷ್ಟೇ ಬಂತಂದ್ರ ನಾವು ಮಾಡಿದ ಉತ್ತರ 100% ಕರೆಕ್ಟ್ ಐತಿ ಅಂತ ಅರ್ತಾರೆ. ಒಂದು ಕ್ಲೂ ಇದ್ದಂಗ್ರಿ ಇದು, ಹೌದಾ? ಎಸ್. ಈಗ ನೋಡ್ರಿ, ಲೆಟ್ ದ ಪ್ರಾಡಕ್ಟ್ ಬಿ ಎಕ್ಸ್. x is equal to 5220 into 560 divided by 2025 into 225 ಅಂತದ. ಅಪ್ಲೈಯಿಂಗ್ ಬೋತ್ ಸೈಡ್ ಲಾಗ್. ಓಕೆ, ಲಾಗ್ x is equal to 1/2 ಅಂದ್ರೆ ಫುಲ್ ಹೋಲ್ ರೂಟ್ ಇದ್ದಾಗ 1/2 ಕಾಮನ್ ಆಗಿ ತಗೊಂಡ್ಬಿಡ್ರಿ. 1/2 ಲಾಗ್ 5220 ಇಂಟು ಇದ್ರ ಪ್ಲಸ್ ತಗೋರಿ 1/2 ಲಾಗ್ 560 ಡಿವೈಡೆಡ್ ಬೈ ಹಂಗ ಡಿವೈಡ್ ಬೈ ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾವು ಮೈನಸ್ ಅಂತ ಬರ್ಕೊಂಡ್ರೆ ಪೂರ ಲೆಂತ್ ಆಗ್ತೈತಿ, ಬಾಳ ಲೆಂತ್ ಆಕೈತಲ್ಲ, ಅದ್ರ ಸಂಬಂಧ ಡಿವೈಡ್ ಬೈ ಇಟ್ಕೋರಿ. ಆಮೇಲೆ ಇಲ್ಲಿ ಈ ತರ ಬಂದಾಗ ಸಿಂಪಲ್ ಆಗಿ ಬಂದಾಗ ಮೈನಸ್ ಮಾಡ್ಕೊಂಡ್ ಬರ್ತೈತಿ. ಓಕೆ, 1/2 ಈಗ ಲಾಗ್ ನೋಡ್ರಿ 1 2 3 4 ಡಿಜಿಟ್ ಅದ. 52 ಎರಡನೇ ಕಾಲಮ್ ನೋಡ್ಬಿಟ್ರೆ ನಮಗ 7177 ಬರ್ತದ. ಇಲ್ಲಿ 4 ಡಿಜಿಟ್ ಇರೋ ಕಾರಣಕ್ಕೆ 3 ಬರ್ಕೊಂಡಿದ್ದೇನ್ರಿ. ಪ್ಲಸ್ 1/2 ಹಂಗ ಇರ್ಲಿ. 560 3 ಡಿಜಿಟ್ ಅದ. 3 ಒಂದ್ ಕಲಿರಿ 2 ಪಾಯಿಂಟ್ ಬರ್ಕೋರಿ. 2 ಬರ್ಕೊಂಡಿದೆ ಐತಿಲ್ಲ. 56 ಲಾಗ್ ನೋಡ್ರಿ, 57 0 ನೋಡ್ರಿ. 7482 ಬರ್ತದ, ಬರ್ಕೋರಿ. ನೆಕ್ಸ್ಟ್ 1/2 ಇದ್ದಂಗೆ ಇರ್ಲಿ. 2025 ಒಟ್ಟ 4 ಡಿಜಿಟ್ ಅದ. 4 ಒಂದ್ ಕಲಿರಿ, 3 ಅಂತ ಬಂತ. 20 3054
ಪ್ಲಸ್ ಆಮೇಲೆ 5 ಮೀನ್ ಡಿಫರೆನ್ಸ್ ನೋಡ್ರಿ, ಮೀನ್ ಡಿಫರೆನ್ಸ್ 5 11 ತೋರ್ಸದೈತ್ರಿ, 11 ಬರ್ಕೊರಿ. 4 1 ಪ್ಲಸ್ 5 5 1 6 3 0 6 5 ಈ 3 0. ಓಕೆ my dear students, ಓಕೆ ಕಂಟಿನ್ಯೂ. 5220 ಡಿವೈಡ್ ಅದ ಲಾಗ್ ನೋಡಿದ್ರಿ, 3.7177 ಡಿವೈಡ್ ಬೈ 2 ಮಾಡ್ರಿ, 1.8589 ಬರ್ತದ. 2.7482 ಡಿವೈಡ್ ಬೈ 2 ಮಾಡ್ರಿ, 1.3741 ಬರ್ತದ. 3.3065 ಅಂದ್ರ 20 ಒಳಗ 20 ಒಳಗ ಎರಡೇ ಕಾಲಮ್ ನೋಡಿದ್ರ 3054 ಬರುತ್ತ. ಐದನೇ ಮೀನ್ ಡಿಫರೆನ್ಸ್ ನೋಡಿದ್ರ 11 ಬರುತ್ತ್ರಿ. ಎರಡು ಕೂಡಿಸಿದ್ರ 3065 ಬರುತ್ತೆ. ಆ 3065 ಹಚ್ಚ್ರಿ. ನೆಕ್ಸ್ಟ್ ಇದು 3 ಡಿಜಿಟ್ ಅದ, 3 ಡಿಜಿಟ್ ಒಂದ್ ಕಡೆ 2.22 5 ನೋಡ್ರಿ, 3522 ಬರ್ತ್ರಿ. ಓಕೆ, ಈ 2.3522 ನ ಡಿವೈಡ್ ಬೈ 2 ಮಾಡ್ರಿ, ಇಷ್ಟ ಆನ್ಸರ್ ಬರ್ತ್ರಿ. ಓಕೆ, ಇದ್ರಾಗ ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ, ಇದ್ರಾಗ ಇದು ಡಿವೈಡ್ ಬೈ 2 ಮಾಡಿದ್ರೆ ಇಷ್ಟ ಆನ್ಸರ್ ಬರ್ತ್ರಿ. 3.3065 ಡಿವೈಡ್ ಬೈ 2 ಮಾಡಿದ್ರೆ ಇಷ್ಟ ಆನ್ಸರ್ ಬರುತ್ತೆ. 2.3522 ಡಿವೈಡ್ ಬೈ 2 ಮಾಡಿದ್ರೆ ಇಷ್ಟು ಬರ್ತ್ರಿ. ಈಗ ಏನ್ ಮಾಡ್ರಿ, ಎರಡನ್ನು ಪ್ಲಸ್ ಮಾಡ್ಕೋರಿ. ಓಕೆ, ಇವೆರಡು ಪ್ಲಸ್ ಮಾಡಿದ್ರೆ 3.233, ಇವೆರಡು ಪ್ಲಸ್ ಮಾಡಿದ್ರೆ 2.8293 ಬಂತ್ರಿ. ಈ ಡಿವೈಡ್ ಬೈ ಇರೋ ಕಾರಣಕ್ಕ ಡಿವೈಡ್ ಬೈ ಇದ್ದಾಗ ಏನ್ ಬರ್ತೀರಿ, ನಮ್ದು ಮೈನಸ್ ಬರ್ತೈತ್ರಿ. ಸೊ ಮೈನಸ್ ಮಾಡ್ಕೋದು 3.233 ಪ್ಲಸ್ 2.8293 ನ ಮೈನಸ್ ಮಾಡ್ಕೊಂಡ್ರ ನಮಗ 0.4037 ಬರುತ್ತೆ. ಈಗ ಏನ್ ಮಾಡ್ರಿ, ಎಕ್ಸ್ ಇಲ್ಲೇ ಇರ್ಲಿ, ಈಗ ಎರಗಡೆ ಇದ್ದಂತ ಲಾಗ್ ಅಕಡೆ ಕಳ್ಸಿದ್ರೆ ಎಂಟು ಲಾಗ್ ಆಗತ್ರಿ. 0.40 ಕಾಲಮ್ ನೋಡ್ಕೊಂಡ್ರೆ ನಮಗ 2529 ಬರುತ್ತೆ. ಆಮೇಲೆ 7 ಮೀನ್ ಡಿಫರೆನ್ಸ್ 4 ಬರುತ್ತ್ರಿ. ಈಗ 9 ಪ್ಲಸ್ 4 3, ಸೊ 13 ಕ್ಯಾರಿ 1, 2 ಪ್ಲಸ್ 1 3, 5 5 2 2, ಸೊ 2533 ಬರುತ್ತೆ. 2533 ಅಲ್ಲಿ 0 ಕಾರಣಕ್ಕೆ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ರಿ, 2.533 ಆನ್ಸರ್. ಸೊ ನಮ್ದು ಸಿಂಪ್ಲಿಫೈ ಮಾಡಿದ ಆನ್ಸರ್ ಕ್ಯಾಲ್ಕುಲೇಟರ್ ಒಳಗೆ 2.5329. ಸೊ 2.5329 2.533 ಇಸ್ ನಿಯರೆಸ್ಟ್ ಆನ್ಸರ್ ಅದ. ಸೊ ನಾವು ಮಾಡಿದ ಉತ್ತರ 100% ರೈಟ್ ಆಗದ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನಷ್ಟು ಪ್ರಾಬ್ಲಮ್ಗಳೊಂದಿಗೆ. ಥ್ಯಾಂಕ್ ಯು.